25ನೇ ವರ್ಷದ ಜೂಬ್ಲಿ ಬಗ್ಗೆ ಇವತ್ತು 25ನೇ ವರ್ಷ ನಮ್ಮ ಹಬ್ಬ. 25 ವರ್ಷ ಭಗವಂತ ನಮ್ಮನ್ನ ಕಾಪಾಡ್ತಾರೆ. ಎಷ್ಟೋ ಕಷ್ಟಗಳು ಏರುಪೇರುಗಳು ಆದರೂ ಸಹ ತಪ್ಪದೇ ಇವಾಗ ಮುಂದಕ್ಕೆ ನಡೆಸ್ತಾರೆ ಅವರು. ಸರ್ ಇವಾಗ ಎಲ್ರಿಗೂ ಭಗವದ್ಗೀತೆ ಇದು ಕೊಡ್ತಾ ಇದ್ದಾರೆ, ಬೈಬಲ್ ಎಲ್ಲ ಕೊಡ್ತಾ ಇದ್ದಾರೆ, ಕನ್ನಡ ಇಂಗ್ಲೀಷ್ ಎಲ್ಲ ಕೊಡ್ತಾ ಇದ್ದಾರೆ. ಅದಕ್ಕೆ ತಗೊಂಡು ಹೋಗ್ತಾರೆ. ಎವರ್ ಸ್ಪ್ರಿಂಗ್ನಿಂದ ಎಲ್ಲ ಕೊಡ್ತಾ ಇದ್ದಾರೆ. ಗಿಫ್ಟ್ ಕೊಟ್ರಿ ತುಂಬ ಜನಕ್ಕೆ. ಇವಾಗ ಸ್ಕೂಲ್ ಸ್ಟಾರ್ಟ್ ಆಗಿದೆ, ಎಲ್ರಿಗೆ ವಾಟರ್ ಬಾಟ್ಲ್ ಕೊಟ್ರಿ, ಮಕ್ಳಿಗೆಲ್ಲ ತಗೊಂಡೋಗಿ ಕೊಡಿ ಅಂತ ಹೇಳಿ. ಸೊ ಎಲ್ಲರೂ ತಗೊಂಡೋಗಿದ್ದಾರೆ. ದೊಡ್ಡವರಿಗೆ ತಮ್ಮ ಹೆಸರು? ನನ್ನ ಹೆಸರು ರೆವರೆಂಡ್ ಡಾಕ್ಟರ್ ಜಾರ್ಜ್ ಫೆರ್ನಾಂಡಿಸ್ ಅಂತ. ತುಂಬ ಸಂತೋಷ ಅನ್ನಿಸ್ತೈತೆ. ಯಾಕಂದರೆ ಒಂದು ಬಡ ಕುಟುಂಬದಲ್ಲಿ ಹುಟ್ಟಿದಂಥ ಮಗ ನಾನು. 14 ವಯಸ್ಸಿನಲ್ಲಿ ನಮ್ಮ ತಂದೆಯನ್ನು ಕಲ್ತ್ಕೊಂಡಂಥ ಹುಡುಗ. MBBS ಆಗಬೇಕು ಒಂದು ಆಸೆ ಇತ್ತು, ಆಗೋಕ್ಕಾಗಲಿಲ್ಲ. ಅಪ್ಪ ಸತ್ತೋದ್ರು, ಯಾವೊಂದು ಸಪೋರ್ಟ್ ಇರಲಿಲ್ಲ. ಆವಾಗಲಿಂದ ಒಂದು ಒಳಗೆ ಒಂದು ಕುದಿಯುವಂತಹ ಒಂದು ಆಸೆ. ನನ್ನ ಥರ ಮಕ್ಕಳು ಎಷ್ಟೋ ಜನ ಇದ್ದಾರೆ, ಯಾತಕ್ಕಾಗಿ ನಾನು ಅವನ್ನ ಸಾಕಬಾರ್ದು, ನೋಡ್ಕೋಬಾರ್ದು, ಅವ್ರಿಗಿರುವಂಥ ಕನಸುಗಳನ್ನ ಯಾರು ನನ್ನ ನನಸಾಗಿ ಮಾಡ್ಬೋದು ಅಂತೇಳಿ ಅಲ್ಲಿಂದ ತುಂಬ ಕಷ್ಟಪಟ್ಟು ಓದಿ ಡಿಗ್ರಿ ಮುಗಿಸಿ ಮಾಸ್ಟರ್ಸ್ ಮುಗಿಸಿ ಆವಾಗ ಒಂದು ಚಾನ್ಸ್ ಸಿಕ್ತು ನನಗೆ. 10 ಮಕ್ಕಳಿಂದ ಸ್ಟಾರ್ಟ್ ಮಾಡೋಕ್ಕೆ. 2001ರಲ್ಲಿ ಆ್ಯಕ್ಚುಲಿ ಎಸ್ಟಾಬ್ಲಿಷ್ ಆಗಿದ್ದು, 2000ರಲ್ಲಿ ಸ್ಟಾರ್ಟ್ ಮಾಡಿದ್ದೆ. ನಂತರ ಮಕ್ಕಳನ್ನ 10 ಜನನ ನಾನು ನನ್ನ ಮನೆಯಲ್ಲೇ ಸ್ಟಾರ್ಟ್ ಮಾಡಿದೆ. ಆ್ಯಕ್ಚುಲಿ ನಾನಿದ್ದಂಥ ಒಂದು ಏರಿಯಾದಲ್ಲಿ ಸ್ಟಾರ್ಟ್ ಮಾಡಿದೆ. 10 ಜನ ಮಕ್ಕಳು ಇವತ್ತು 180ಕ್ಕೆ ದಾಟಿ 12 ಜನ ಮಕ್ಕಳಿಗೆ ಮದುವೆ ಮಾಡಿದೆ. ಶಿಕ್ಷಣ ಜರ್ನಿ ಅನ್ಬೋದು ಎಷ್ಟು ತುಂಬ. ಯಾಕಂದರೆ ಅವರೆಲ್ಲ ಇವಾಗ ಟೀಚರ್ಸ್ ಆಗಿದ್ದಾರೆ, MBBS MBA ಮಾಡಿದ್ದಾರೆ ಹುಡುಗರು. ಇವತ್ತು CA ಒಬ್ಬ ಹುಡುಗಿ ಮಾಡ್ತಾ ಇದ್ದಾರೆ. ಸೊ ವಿಧವಿಧಾದಂಥ ಸ್ಟಡೀಸ್ನಲ್ಲಿ ತುಂಬ ಬೆಳೆದ್ಬಿಟ್ಟು ಮಕ್ಕಳು IT ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಆ ಒಂದು ಹೆಮ್ಮೆ ಇವತ್ತು ಅವ್ರಿಗಿರುವಂಥ ಕನಸನ್ನು ನಾವು ನನಸು ಮಾಡೋರಲ್ಲ, ಆ ಸಂತೋಷ. ಅಷ್ಟೇ ಮಾತ್ರವಲ್ಲ, ಈ ಲೆಪ್ರಸಿ ಅವ್ರನ್ನ ನೋಡಿದೆ ನಾನು. ತುಂಬ ಭಯಂಕರವಾದ ಸಿಚುವೇಶನ್ ಏನಂದರೆ 2 ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕು, ಭಿಕ್ಷೆ ಬಿಡಬೇಕಾದ್ರೆ. ಸತ್ತೋಗ್ಬಿಟ್ರು ತುಂಬ ಜನ. ನಾನು ನೋಡಿ, ಇಲ್ಲ ಇವ್ರನ್ನ ದತ್ತು ತಗೋಬೇಕು ಅಂತ ಹೇಳ್ಬಿಟ್ಟು 45 ಜನ ದತ್ತು ತಗೊಂಡು. ಭಿಕ್ಷೆ ಇಲ್ಲ, ಸಂತೋಷವಾಗಿರಬೇಕು, ಆರಾಮಾಗಿರಬೇಕು, ಊಟ ಇದೆ, ಎಲ್ಲ ಸೂಪರಾಗಿರಬೇಕು, ಆರಾಮಾಗಿ ಒಂದು ಡಿಗ್ನಿಟಿಯಿಂದ ಸತ್ತೋಗ್ಬೇಕು. ಅದೊಂದು ಇಷ್ಟೇ. ಮೂರನೇದು, ನಾನು ಒಬ್ಬ ತಾತನ ನೋಡ್ಕೊತಾ ಇದ್ದೆ. ಅವ್ರು ನನ್ನ ನೋಡ್ಕೊತಾರೆ ಹೇಳ್ಬೇಕಾದ್ರೆ ಚಿಕ್ಕವರಿರುವಾಗ. ನಾನು ಅವ್ರ ವಯಸ್ಕರಾದಾಗ ಪಾರ್ಕಿನ್ಸನ್ ಡಿಸೀಸ್ ಬಂತು. ಅವ್ರನ್ನ ನಾನು ನೋಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ ಸಮಯದಲ್ಲಿ ಅವರ ತೀರ್ಕೊಂಡ ಮೇಲೆ ಒಂದು ಆಸೆ ಇತ್ತು, ಈ ಥರ ಅವ್ರನ್ನ ಯಾಕೆ ನೋಡ್ಬಾರ್ದು ಅಂತ ಹೇಳಿಬಿಟ್ಟು ವಯಸ್ಕರಾದಂಥವ್ರನ್ನ ನೋಡಬೇಕು ಸಾಕಬೇಕಂತ 2013ನಲ್ಲಿ ಅದನ್ನು ಸ್ಟಾರ್ಟ್ ಮಾಡಿದೆ ಅಂತ ಒಂದು. ಇವಾಗ 50 ಜನ ಇದ್ದಾರೆ, ಅವ್ರನ್ನ ನೋಡ್ಕೊತಾ ಇದ್ದಾರೆ. ಸರ್ ಇದಕ್ಕೆಲ್ಲ ಮುಂದಿನ ಪೀಳಿಗೆ ಇನ್ನೂ ಹೆಚ್ಚಾಗಿ ಯಾವ ರೀತಿ ಸಂದೇಶ ಮುಟ್ಟಿಸ್ತಿಲ್ಲ. ಇಲ್ಲ, ನಾನು ಏನು ಹೇಳ್ತಾ ಇದ್ದೇನೆ ಅಂದರೆ, ಯಾವುದೇ ಒಂದು ಸಪೋರ್ಟ್ ಇಲ್ಲದೇನೆ ನಾನು ಇಷ್ಟು ಮಾಡಿದೆ. ಯಾವ ಒಂದು ಬ್ಯಾಕಪ್ ಹೇಳಿದೆ, ಯಾರು ನಾನು ನಿಂತು ಸ್ವಲ್ಪ ಸ್ನೇಹಿತರು ಮಾತ್ರ ನನ್ನ ಜೊತೆಲಿದ್ದರು. ಆವಾಗ ಸ್ವಲ್ಪ ಸ್ನೇಹಿತರು ನನ್ನ ಜೊತೆಲಿ ಬಂದು ಸಾಲ ಮಾಡಿ, ಯಾವುದು ಇಲ್ಲದೇನೆ ನಾನು ಇಷ್ಟು ಮಟ್ಟಿಗೆ ಬಂದಿದ್ದೀನಿ. ನಂತರ ಎಷ್ಟು ಜನ ಇದ್ದಾರೆ, ನೀವು ಮಾಡಬಲ್ರಿ, ಮಾಡ್ತೀರಾ, ಧ್ಯೇಯ ಇರಬೇಕಷ್ಟೇ. ಮಾಡಬೇಕು ಅಂತ ಆಸೆ ಇರೋರು ಧ್ಯೇಯ ಇರಬೇಕು. ಸರ್ ಇದಕ್ಕೆಲ್ಲ ಸ್ಫೂರ್ತಿ ಯಾರು ಸರ್ ನಿಮಗೆ? ಇಷ್ಟೆಲ್ಲ, ಯಾಕಂದರೆ ಇಷ್ಟೊಂದು ಸಾಹಸ ಯಾರೂ ಮಾಡಲ್ಲ ಮ್ಯಾಕ್ಸಿಮಮ್ ಆಗಿ. ಆನೆಸ್ಟಾಗಿ ಹೇಳ್ಬೇಕಂದ್ರೆ ನಾನೇ ನನಗೆ ಸ್ಫೂರ್ತಿ. 2ನೇ ದೇವರು, ತಪ್ಪದೇ ದೇವ್ರು ಮೊದಲು. 2ನೇದು ನಾನು ದೇವ್ರು ನನಗೆ ಕೊಟ್ಟಂಥ ನನ್ನ ಲೈಫ್. ಯಾಕಂದರೆ ಅಷ್ಟು ಕಷ್ಟಪಡಲಿಲ್ಲ ನಾನು. ಮುಂದೆ ವಿಚಾರದಲ್ಲಿ ಮುಂದೆ ಗುರು ಇರಬೇಕು, ಮುಂದೆ ಗುರು ಇರಬೇಕು ಅನ್ನೋ ಪದ ಅರ್ಥ ಇರಬೇಕು. ನಮ್ಮ ಒಂದು ಗುರು ದೇವ್ರು ಅಷ್ಟೇ. ನಮ್ಗೆ ಗುರು ಅವರೇ.